ಬೆಂಗಳೂರಿನ ನೆಲಮಂಗಲದ ನೆರೆಯ ಸೋಲದೇವನಹಳ್ಳಿಯಲ್ಲಿ ನಟ ವಿನೋದ್ ರಾಜ್ ಅವರು ತಾಯಿಗಾಗಿ ಲೀಲಾವತಿ ಆಲಯ ಎಂಬ ದೇವಾಲಯವನ್ನು ಕಟ್ಟಿದ್ದಾರೆ. ತಾಯಿಯ ದುಡಿಮೆಯನ್ನು ತಾಯಿಯ ನೆನಪಿಗೂ ಹಾಕಿದ್ದಾರೆ. 5 ಭಾಷೆಯ ಚಿತ್ರಗಳಲ್ಲಿ ನಟಿಸಿ ಬಂದ ಹಣವನ್ನು ತೋಟ, ಬೇಸಾಯದಲ್ಲಿ ತೊಡಗಿಸಿದವರು ದಿವಂಗತ ನಟಿ ಲೀಲಾವತಿ. ಆದ್ದರಿಂದ ತಾಯಿ ಮತ್ತು ಮಗ ವಿನೋದ್ ರಾಜ್ ಎಂದೂ ಹಣಕಾಸಿನ ತೊಂದರೆ ಎದುರಿಸಿದ್ದಿಲ್ಲ. ಆದರೆ ಹಾಗೆ ನಡೆದುಕೊಂಡುದಿದೆ. ಬೆಂಗಳೂರಿನಲ್ಲಿ 2 ದಶಕದ ಹಿಂದೆ ನಮಗೇನೂ ಇಲ್ಲ, ಕಲಾವಿದೆಯ ನಿರ್ಲಕ್ಷ್ಯ ಎಂದು ಕಣ್ಣೀರು ಸುರಿಸಿದ್ದಿದೆ. ಈಗ ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿ ಲೀಲಾವತಿ ಆಲಯ ಎಂಬ ದೇವಾಲಯವನ್ನು ವಿನೋದ್ ರಾಜ್ ಕಟ್ಟಿದ್ದಾರೆ. ಅದು ಮಣ್ಣಿನ ಮಗಳು ಲೀಲಾವತಿಯವರದೇ ಆಸ್ತಿ. ಮದರಾಸಿನ ಆಸ್ತಿಯನ್ನು ವಿನೋದ್ ರಾಜ್ನ ಹೆಂಡತಿ ಮಗನಿಗೆ ಬಿಟ್ಟಿದ್ದಾರೆ. ಇಲ್ಲಿನದು ಹೀಗೆ ತಾಯಿ ಭಕ್ತಿಗೆ ಮಗನಿಂದ ಸಲ್ಲಿಕೆಯಾಗಿದೆ. ವಿನೋದ್ ರಾಜ್ ಗಂಗೆ ಗೌರಿ ಚಿತ್ರೀಕರಣದ ವೇಳೆ ಬಸಿರಲ್ಲಿದ್ದು, ಆ ಚಿತ್ರ ಬಿಡುಗಡೆ ವೇಳೆ ಹುಟ್ಟಿದವರು. 1 ವರ್ಷದ ಮಗುವಿದ್ದಾಗಿನಿಂದಲೂ ಬಲ್ಲವರಿದ್ದಾರೆ. ತಾಯಿ ಲೀಲಾವತಿ ಮತ್ತು ತಂದೆ ಮಾಲಿಂಗ ಭಾಗವತರ ಪರಿಚಯ ಆಗಿನ ಎಲ್ಲರಿಗೂ ಇದೆ. ನಾಟಕ ಮತ್ತು ಚಿತ್ರರಂಗಕ್ಕೆ ಲೀಲಾಕಿರಣರನ್ನು ಒಯ್ದವರು ಭಾಗವತರ್. ಆರಂಭದಲ್ಲಿ ಅವರು ಸಾಕಿದರೆ ಅನಂತರ ಇವರು ಅವರನ್ನು ಸಾಕಿದರು. ಲೀಲಾವತಿಯವರ ಮದರಾಸು ಮನೆಯ ರಸ್ತೆ ಪಾಂಡಿ ಬಜಾರ್ ಮುಖ್ಯ ರಸ್ತೆಗೆ ಸೇರುವಲ್ಲಿ ಇದ್ದ ಕಾಕಾ ಹೋಟೆಲಿಗೆ ಮಗನನ್ನು ಕರೆತಂದು ಪಾಯ ಮತ್ತು ಆಪಂ ತಿನಿಸಿ ಕರೆದೊಯ್ಯುತ್ತಿದ್ದರು ಭಾಗವತರ್. ಇದನ್ನು ನೆನಪಿಟ್ಟವರು ಇದ್ದಾರೆ. ಭಾಗವತರ್ ಎಲ್ಲ ಖ್ಯಾತ ನಟಿಯರ ಗಂಡಂದಿರಂತೆ ಆಕೆಯನ್ನು ಆಗ ಚಿತ್ರೀಕರಣದ ಸ್ಥಳಕ್ಕೆ ಕಾರಿನಲ್ಲಿ ಕರೆದೊಯ್ಯುತ್ತಿದ್ದರು. ವಿನೋದ್ ರಾಜ್ರಲ್ಲಿ ಭಾಗವತರ್ ಹೋಲಿಕೆ ದಟ್ಟವಾಗಿದೆ. ಮೊಲೆನು ಮಂಗಟದ ಆ ಬಸವರಾಜ್ ಬೊಕ್ಕಂಬೆ ದುಡ್ಡು ಕೊಣಪೇರಿ ಎಂದು ಒಮ್ಮೆ ಭಾಗವತರ್ ತಿಳಿದ ತುಳುವರಲ್ಲಿ ಹೇಳಿದ್ದುಂಟು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.